ರೌಡಿ ಶೀಟರ್ ಬಿಕ್ಲೋ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಭೈರತಿ ಬಸವರಾಜನ ಸಿಐಡಿ ಅರೆಸ್ಟ್ ಏನೋ ಮಾಡಾಯಿತು. ಭೈರತಿ ಬಸವರಾಜ್ ಸಿಐಡಿಗೆ ಶರಣಾಗಿದ್ದಾಯಿತು. ಈಗ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಸಿಐಡಿ ಕಸ್ಟಡಿಯಲ್ಲಿ ಇದ್ದಾರೆ. ಇದೀಗ ಜಡ್ಜ್ ಎದುರು ಹಾಜರುಪಡಿಸುವಂತೆ ಭೈರತಿ ಬಸವರಾಜ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ. ಜಡ್ಜ್ ನಿವಾಸದಲ್ಲೇ ಜಡ್ಜ್ ಎದುರು ಬಸವರಾಜ್ ಹಾಜರಾಗಿದ್ದಾರೆ. 7 ದಿನ ಸಿಐಡಿ ಕಸ್ಟಡಿಗೆ ನೀಡಿ ಅಂತ ನ್ಯಾಯಾಧೀಶರ ಆದೇಶವನ್ನು ಹೊರಡಿಸಲಾಗಿದೆ. ರೌಡಿ ಶೀಟರ್ ಬಿಕ್ಲೋ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಇದೀಗ ಸಿಐಡಿಗೆ ಶರಣಾಗಿ ಸಿಐಡಿ ಕಸ್ಟಡಿಯಲ್ಲಿ ಇದ್ರು. ಏನು ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಬೇಕಾಗಿತ್ತು, ಅದು ಕೂಡ ಟ್ರೀಟ್ಮೆಂಟ್ ಕೊಟ್ಟಾಯಿತು. ಕೊಟ್ಟಾದ ನಂತರವೇ ಆ ವರದಿಯನ್ನ ಜಡ್ಜ್ ಮುಂದೆ ನೆಲೆಸಿ ಈಗ ಜಡ್ಜ್ ಎದುರು ಹಾಜರುಪಡಿಸಿದ್ದಾರೆ ಭೈರತಿ ಬಸವರಾಜ್ರನ್ನ. ಜಡ್ಜ್ ನಿವಾಸದಲ್ಲೇ ಜಡ್ಜ್ ಎದುರು ಭೈರತಿ ಬಸವರಾಜ್ ಹಾಜರಾಗಿದ್ರು. 7 ದಿನ ಸಿಐಡಿ ಕಸ್ಟಡಿಗೆ ನೀಡಿ ಅಂತ ನ್ಯಾಯಾಧೀಶರಿಂದ ಆದೇಶವನ್ನು ಹೊರಡಿಸಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಈಗ ಚಿಕಿತ್ಸೆ ಆದ ನಂತರ ಜಡ್ಜ್ ಮುಂದೆ ಆ ವರದಿಯನ್ನ ಸಲ್ಲಿಸಿ ಈಗ ಭೈರತಿ ಬಸವರಾಜನ್ನ ನಿಲ್ಲಿಸಲಾಗಿದೆ ನ್ಯಾಯಾಧೀಶರ ಮುಂದೆ. ಏನೇನೆಲ್ಲ ಆಯ್ತು, ಏನೇನು ಹೇಳಿದ್ರು ನ್ಯಾಯಾಧೀಶರು, ಅಪ್ಡೇಟ್ ಕೊಡಿ. ಇಂಚರ ಭೈರತಿ ಬಸವರಾಜ್ಗೆ ಒಂದ್ ಕಡೆ ಜಾಮೀನು ಕೊಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಅವರ ಪರ ವಕೀಲರು ಕೂಡ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿರ್ತಕ್ಕಂಥದ್ದು. ಅನಾರೋಗ್ಯದ ಕಾರಣವನ್ನ ಇಟ್ಕೊಂಡು ಜಯದೇವ ಆಸ್ಪತ್ರೆಯಲ್ಲೂ ಕೂಡ ಅವರು ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡು ಅಲ್ಲಿ ತಪಾಸಣೆ ಕೂಡ ಆಗಿರತಕ್ಕಂಥದ್ದು. ಆದ್ರೆ ಇದೀಗ ಜಡ್ಜ್ ನಿವಾಸದಲ್ಲೇ ಅವ್ರನ್ನ ಏನು ಪ್ರೊಡ್ಯೂಸ್ ಕೂಡ ಮಾಡಿರ್ತಕ್ಕಂಥದ್ದು. ಅಲ್ಲಿ ಜಡ್ಜ್ ಕೂಡ ವಿಚಾರಣೆ ನಡೆಸಿ 7 ದಿನ ಸಿಐಡಿ ಅವರ ಕಸ್ಟಡಿಯು ಕೂಡ ನ್ಯಾಯಾಧೀಶರು ಕೊಟ್ಟು ಆದೇಶವನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು. ಫೆಬ್ರವರಿ 21ರವರೆಗೂ ಕೂಡ ಸಿಐಡಿ ಕಸ್ಟಡಿಗೆ ಕೂಡ ಭೈರತಿ ಬಸವರಾಜ್ ಅವರನ್ನು ಕೂಡ ನ್ಯಾಯಾಲಯ ಕೂಡ ನೀಡಿರ್ತಕ್ಕಂಥದ್ದು. ಈಗಾಗಲೇ 42ನೇ ACGM ಕೋರ್ಟ್ ನಲ್ಲಿ ಕೂಡ ಜಡ್ಜ್ ಕೂಡ ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಭೈರತಿ ಬಸವರಾಜ್ ಅವರು ಕೂಡ ಒಂದಿಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಅವ್ರದೇ ಆಗಿರ್ತಕ್ಕಂಥ ಪರ ವಕೀಲರು ತಂತ್ರಗಾರಿಕೆಯನ್ನು ರೂಪಿಸಿ ಅವ್ರನ್ನ ಒಂದ್ ಕಡೆ ಸೇಫ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಆದ್ರೆ ಸಿಐಡಿ ಅವರು ಕೂಡ ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂಥದ್ದು ಕೂಡ ಅವರು ನ್ಯಾಯಾಲಯಕ್ಕೆ ಕೇಳ್ಕೊಂಡಂತ ಸಂದರ್ಭದಲ್ಲಿ ಇದೀಗ ಸಿಐಡಿಗೆ 7 ದಿನ ಕಸ್ಟಡಿಗೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಂಚರ ಈಗ ಆಲ್ರೆಡಿ ಭೈರತಿ ಬಸವರಾಜ್ ಶರಣಾದಾಗ್ಲಿಂದ ಸಿಐಡಿಗೆ ಒಂದಷ್ಟು ಗ್ರಿಲ್ ಅನ್ನ ನಡೆಸಲಾಗಿತ್ತು. ಆ ಗ್ರಿಲ್ ಏನಾದ್ರು ತಿಳಿದು ಬಂದಿದ್ಯಾ, ಏನಾದ್ರು ಮಾಹಿತಿ ಅಂತ? ಇಂಚರ ಈಗಾಗಲೇ ಸಿಐಡಿ ಅವರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ರು, ಅವ್ರದೇ ಆಗಿರ್ತಕ್ಕಂಥ ವಿಚಾರಣೆ ಕೂಡ ನಡೆಸ್ತಾ ಇದ್ರು. ಆದ್ರೆ ನ್ಯಾಯಾಲಯದಿಂದಲೂ ಕೂಡ ಅವ್ರಿಗೆ ಅಂದ್ರೆ ಹೆಚ್ಚಿನ ಒಂದು ವಿಚಾರಣೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ, ನಮ್ಮ ಕಸ್ಟಡಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳು ಏನು ಅವ್ರಿಗೆ ಸಿಕ್ಕಿದಾವೆ ಅದರ ಒಂದು ಆಧಾರದ ಅಡಿಯಲ್ಲಿ ಕೆಲವೊಂದಿಷ್ಟು ಫೈಲ್ ಅನ್ನು ಕೂಡ ಅವರು ಉಲ್ಲೇಖ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೂಡ ಹೆಚ್ಚಿನ ಅವ್ರನ್ನ ವಿಚಾರಣೆ ನಡೆಸಬೇಕು ಅನ್ನುವಂಥದ್ದು ಕೂಡ ನ್ಯಾಯಾಲಯದ ಮೊರೆ ಕೂಡ ಅವರು ಸಿಐಡಿ ಅವರು ಕೂಡ ಕೇಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಹೆಚ್ಚಿನ ವಿಚಾರಣೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಸಿಐಡಿ ಅವ್ರದೇ ಆಗಿರ್ತಕ್ಕಂತಹ ಮಾಹಿತಿಯನ್ನ ಒಂದು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ಅದರ ಆಧಾರದ ಅಡಿಯಲ್ಲಿ ನ್ಯಾಯಾಧೀಶರ ನಿವಾಸದಲ್ಲೇ ಒಂದ್ ಕಡೆ ಜಡ್ಜ್ ಎದುರು ಕೂಡ ಒಂದ್ ಕಡೆ ಅವ್ರನ್ನ ಬಸವರಾಜ್ ಅವ್ರನ್ನ ಕೂಡ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ 7 ದಿನಗಳ ಮಾತ್ರ ಅವ್ರಿಗೆ ಸಿಐಡಿ ಕಸ್ಟಡಿಗೆ ನೀಡಿರ್ತಕ್ಕಂಥದ್ದು. ಹಾಗಾಗಿ ಆ 7 ದಿನಗಳಲ್ಲಿ ಸಿಐಡಿ ಅವರು ಅವ್ರದೇ ಆಗಿರ್ತಕ್ಕಂಥ ವಿಚಾರಣೆ ನಡೆಸಿ ಮತ್ತೆ ಮುಂದೆ ನ್ಯಾಯಾಲಯ ಯಾವ ರೀತಿಯಾಗಿ ಆದೇಶ ಕೊಡುತ್ತೆ ಅದರ ಮೇಲೆ ಅವರ ತನಿಖೆ ಮುಂದುವರಿಯುವಂತ ಸಾಧ್ಯತೆ ಕೂಡ ಇದೆ. ಇಂಚರ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಂಕ್ಷಿಪ್ತವಾದಂತಹ ಮಾಹಿತಿಗಾಗಿ.